ಇದು ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಇಂಡಿಯಾ ಗೆಲ್ಲಲೇಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಒಂದಿಷ್ಟು ಜನ ಪೆಹಲ್ಗಾಮ್ ಯುದ್ಧದ ಬಳಿಕ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಇವತ್ತು ಮೊದಲನೇ ಪಂದ್ಯ ಆಡೋದಕ್ಕೆ ಹೋಗ್ತಾ ಇದೆ. ನಾವು ಪಾಕಿಸ್ತಾನ್ ಬಾಯ್ಕಟ್ ಅನ್ನ ಮಾಡಿದ್ವಿ, ಯಾಕೆ ಪಾಕಿಸ್ತಾನ್ ಜೊತೆ ಮ್ಯಾಚ್ ನಡೆಸಬೇಕಿತ್ತು ಅಂತ ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ. ಒಂದಿಷ್ಟು ಜನ ಇಲ್ಲ, ಆಡ್ಲೇಬೇಕು, ಭಾರತ ಏನು ಅಂತ ತೋರಿಸಬೇಕಾಗಿದೆ, ಹಾಗಾಗಿ ಇವತ್ತು ಪಾಕಿಸ್ತಾನ್ ವಿರುದ್ಧ ನಾವು ಮ್ಯಾಚ್ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿಸೋದಕ್ಕೆ ನಾವು ಇವತ್ತು ಮಲ್ಲೇಶ್ವರಂ ಗ್ರೌಂಡ್ ಬಂದಿದ್ದೀವಿ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಸಾರ್ವಜನಿಕರಿಗೆ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಇದೆ. ಪೆಹಲ್ಗಾಮ್ ಯುದ್ಧದ ಬಳಿಕ ಇವತ್ತು ಮೊದಲನೇ ಪಂದ್ಯ. ನಿಮಗೇನ್ ಅನ್ಸುತ್ತೆ? ಈ ಮ್ಯಾಚ್ ಆಗ್ಬೇಕಿತ್ತು ಅನ್ಸುತ್ತಾ, ಆಗ್ಬಾರ್ದಿತ್ತು ಅನ್ಸುತ್ತಾ? ಸರ್, ಅವ್ರ ಪ್ರಕಾರ ನೋಡಿದ್ರೆ ಆಗ್ಬಾರ್ದು, ಅವ್ರು ಮಾಡಿರೋ ದುಷ್ಕೃತ್ಯದ ಪ್ರಕಾರ. ಬಟ್ ನಾವೇನಕ್ಕೆ ಹೆದರ್ಕೊಂಡು ಹೋಗ್ಬೇಕು? ನಾವ್ ಹೆದರುವಂತ ಮಾತೇ ಇಲ್ಲ. ಹೆದರ್ಕೊಂಡು ಏಡಿ ತಂದಿಂದ ಹೋಗೋದಾದ್ರೆ ಅವರೇ ಹೋಗ್ಲಿ, ಆಡ್ಲಿ, ನಮ್ಮವರು ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ಲಿ ಅಂತ ನಾನು ಬಯಸ್ತೇನೆ. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತಾ? ಏನ್ ಅನ್ಸುತ್ತೆ? ಗೆಲ್ಲೇಬೇಕು, ಗೆದ್ದೆ ಗೆಲ್ತಾರೆ ಅಷ್ಟೇ. ಸರ್, ನಾವು ಗೆದ್ದೆ ಗೆಲ್ತೀವಿ ಅನ್ನೋದಕ್ಕೆ ಆಲ್ರೆಡಿ ನಮ್ ಸೈನ್ಯ ಉತ್ತರ ಕೊಟ್ಟಿದೆ. ಮೋದಿ ಅವರು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಹೆದರ್ಕೊಂಡು ಪ್ರತಿ ಸತಿ ಬದುಕ್ತಾ ಇರೋದು ಪಾಕಿಸ್ತಾನ ಅಷ್ಟೇ. ಯಾವತ್ತು ಇಂಡಿಯಾ ಹಿಂಜರಿಯೋದು ಇಲ್ಲ, ಹೆದರ್ಕೊಳ್ಳೋದು ಇಲ್ಲ. ಹಾಗಾಗಿ ನಮಗೆ ಪಾಕಿಸ್ತಾನ ಜೊತೆ ಯಾವುದೇ ಸಂಬಂಧ ಆಗ್ಲಿ, ಸಂಪರ್ಕ ಆಗ್ಲಿ, ನಾವು ನಾಗರಿಕರಾಗಿ ನಮ್ಗೆ ಇಷ್ಟ ಇಲ್ಲ. ಬಟ್ ಆಟ ಅಂತ ಬಂದಾಗ ಆಟದ ರೀತಿನಲ್ಲಿ ನೋಡೋದಾದ್ರೆ ನಮ್ಮವ್ರು ಯಾವತ್ತು ಹಿಂದೆ ಸರ್ದಿರೋ ಮಾತೇ ಇಲ್ಲ. ಹಾಗಾಗಿ ಆಡ್ಲಿ, ಆಟ ಆಲ್ರೆಡಿ ಶುರುವಾಗೋದು ಆಗಿದೆ. ಹಾಗಾಗಿ ನಮ್ಮ ದೇಶ ವಿನ್ ಆಗುತ್ತೆ, ಪಾಕಿಸ್ತಾನ ಭೂಪಟದಿಂದನೇ ಅಳಿಸೋಗುತ್ತೆ. ಅಂದ್ರೆ ಪೆಹಲ್ಗಾಮ್ ನಲ್ಲಿ ಒಂದಿಷ್ಟು ಜನ ಅವರ ಕುಟುಂಬಸ್ಥರನ್ನ ಕಳ್ಕೊಂಡವರು ಈ ಮ್ಯಾಚ್ ಆಗ್ಬಾರ್ದಿತ್ತು ಅಂತ ಅಸಂತ್ರಸ್ತರು. ಹೌದು, ನಮ್ಮದು ಅದೇ ಅಭಿಪ್ರಾಯ, ಆಗ್ಬಾರ್ದು. ನಮಗೆ ಯಾವುದೇ ಸಂಪರ್ಕ ಆಕ್ಚುಲ್ ಆಗಿ ಪಾಕಿಸ್ತಾನ ಜೊತೆ ಬೇಕಾಗಿಲ್ಲ. ತುಂಬಾ ಸ್ನೇಹ ಜೀವಿಗಳು ನಾವು, ಮೊದ್ಲಿಂದನೂ ನಮ್ಗೆ ಬೇರೆ ದೇಶಗಳ ಜೊತೆ ಒಳ್ಳೊಳ್ಳೆ ಸಂಪರ್ಕಗಳಿದೆ. ಆದ್ರೆ ಪಾಕಿಸ್ತಾನ ಬೇಕಂತಾನೆ ಕಾಲ್ ಕರ್ಕೊಂಡ್ ಬರುತ್ತೆ. ಮತ್ತೆ ಅವ್ರಿಗೆ ಯಾವುದೇ ರೀತಿನಲ್ಲಿ ನಮ್ ತರ ಪ್ರೀತಿ ವಿಶ್ವಾಸ, ನಾವು ಅವ್ರು ಮಾಡಿದ್ಮೇಲೆ ನಾವು ಏನೋ ಮಾಡ್ತೀವಿ ಅನ್ನೋದಲ್ಲ. ಅವ್ರಿಗೆ ಬುದ್ಧಿ ಕಲ್ಸೋದೇನಂದ್ರೆ ಪ್ರತಿಯೊಂದನ್ನು ಅವ್ರನ್ನ ರಿಜೆಕ್ಟ್ ಮಾಡ್ತಾ ಬರ್ಬೇಕು. ನಾವು ಅವ್ರ ಜೊತೆ ಯಾವುದೇ ನಮ್ಮಲ್ಲಿ ಆರ್ಥಿಕವಾಗಿ, ನೈತಿಕವಾಗಿ ಅವ್ರ ಜೊತೆ ಸಂಪರ್ಕಗಳನ್ನ ನಾವು ಕಟ್ ಮಾಡ್ಕೊಂಡೇ ಬರ್ತಾ ಇದೀವಿ. ಆಲ್ರೆಡಿ ಅವತ್ತಿನ ದಿನನೇ ಅವ್ರ ದೇಶದವ್ರನ್ನ ನಾವು ಹೊರಗಡೆ ಹೋಗೋದಕ್ಕೂ ಆಲ್ರೆಡಿ ಅವಕಾಶ ಕೊಟ್ಟು ಓಡಿಸಿದಾಗಿದೆ. ಇನ್ನೇನಿದೆ ಅವ್ರ ಜೊತೆ ಸಂಬಂಧಗಳು? ಏನ್ ಬೇಕಾಗಿದೆ? ಕಳ್ಕೊಂಡಿರೋದು ನಮ್ಮ ನಾಗರಿಕರನ್ನ, ನಮ್ಮ ಪ್ರಜೆಗಳನ್ನ, ನಮ್ಗಾಗಿರೋದು ನೋವು ಅವ್ರಿಗಲ್ಲ. ಅಂದ್ರೆ ಮುಟ್ಟು ನೋಡ್ಕೊಳಂಗ ಉತ್ತರ ಕೊಟ್ಟಿರ್ಬೋದು. ಬಟ್ ಯಾವ್ದೇ ಅವ್ರು ಅಷ್ಟಕ್ಕೆಲ್ಲ ಬುದ್ಧಿ ಕಲಿತಾರೆ ಅನ್ನೋಂಗಿದ್ರೆ ಇಲ್ಲಿವರೆಗೂ ಅವ್ರು ಬರ್ತಾನೆ ಇರ್ಲಿಲ್ಲ. ಆಟ ಆಡ್ಲಿ, ಇದ್ರಲ್ಲೂ ಒಂದು ಉತ್ತರ ಕೊಡೋಣ. ಇದ್ರಲ್ಲೂ ಹೌದು, 100% ವಿನ್ ಆಗ್ತೀವಿ. ಇದ್ರಲ್ಲಿ ಯಾವುದೇ ನೋಡೋಣ ಅದು ಇಲ್ಲ, ವಿನ್ನೇ ನಾವು. ಸರ್, ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು, ಈಗ ಕ್ರಿಕೆಟರ್, ಪಾಕಿಸ್ತಾನ ಕ್ರಿಕೆಟ್ ಅಲ್ಲಿ ಯಾರು ದೇಶದ್ರೋಹರು ಇಲ್ಲ. ನಾವು ಸ್ಪೋರ್ಟ್ಸ್ ಜೊತೆ ನೋಡ್ಬೇಕು ಅಷ್ಟೇ ಹೊರತು, ಇದಾರೆ ಅವರು ತಪ್ಪಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಎಲ್ಲಾ ದೇಶ ಏಷ್ಯಾ ಕಪ್ ಅಂತ ನಡೀತಾ ಇದೆ. ಸೊ ಏಷ್ಯಾ ಕಪ್ ಆಡುವಾಗ ಏಷ್ಯಾ ತಂಡಗಳು ಭಾಗವಹಿಸ್ತಾರೆ. ಸೊ ನಾವು ಈಗ ಕ್ರಿಕೆಟಿಂಗ್ ವಯಸ್ಸಲ್ಲಿ ನೋಡ್ಬೇಕಷ್ಟೇ ಹೊರತು ಈ ದೇಶದ್ರೋಹಿ ಬಗ್ಗೆ ಮಾತಾಡ್ಕೂಡ್ದು. ಈಗ ನೋಡಿ, ಅವರು ಪಾಕಿಸ್ತಾನದಲ್ಲಿ ಯಾರು ಕ್ರಿಕೆಟ್ ಟೀಮಲ್ಲಿ ದೇಶದ್ರೋಹಿ ಇಲ್ಲ. ಸೊ ನಾವು ಸ್ಪೋರ್ಟ್ಸ್ ಆಗಿ ತಗೊಳೋಣ ಅಷ್ಟೇ ಹೊರತು ಈಗ ಅವ್ರಿಗೆ ಇದ್ರಲ್ಲಿ ಉತ್ತರ ಕೊಡ್ಬೋದು ಗೆದ್ದಿ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಾನು ಸ್ಪೋರ್ಟ್ಸ್ ಮ್ಯಾನೆ, ನಾನು ಕ್ರಿಕೆಟ್ ಕರ್ನಾಟಕ ಪರವಾಗಿ ಆಡಿದ್ದೀನಿ ಮುಂಚೆ. ಈಗ ನಾನು ಹೇಳೋದು ಅಷ್ಟೇ ಸರ್, ಅದ್ ಬಿಟ್ಟು. ಸರ್, ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ನಾವು ಹಿಂಜರಿಬಾರ್ದು. ನಮ್ಮ ಇಂಡಿಯಾದಿಂದ ನಾವು ಹಿಂಜರಿಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆಂದ್ರೆ ನಮ್ಮ ಕಡೆಯಿಂದ ನಾವು ತಪ್ಪು ಮಾಡಿಲ್ಲ. ಹಾಗೆ ನಾವು ಮಾನವೀಯತೆಯಿಂದ ನಡ್ಕೊಂಡಿದೀವಿ. ನಾವು ಎಲ್ಲಾ ದಾರಿನಲ್ಲೂ ಸರಿ ಇದೀವಿ. ನಮ್ಮ ಮೋದಿ ಗೌರ್ಮೆಂಟ್ ಅವರು ಸರಿಯಾಗಿ ಮಾಡ್ತಿದ್ದಾರೆ. ಅವರು ಯಾವುದೇ ರೀತಿನೂ ತಪ್ಪು ಮಾಡಿಲ್ಲ. ಹಾಗಾಗಿ ನಾವು ಸ್ಪೋರ್ಟ್ಸ್ ಪರ್ಸನ್ ಹಿಂಜರಿಬಾರ್ದು. ಹಂಗೇನಾದ್ರು ಇದ್ರೆ ಪಾಕಿಸ್ತಾನ ಅವ್ರನ್ನ ಫಸ್ಟ್ ಆಫ್ ಆಲ್ ಅಸೋಸಿಯೇಷನ್ ಇಂದ, ಸ್ಪೋರ್ಟ್ಸ್ ಅಸೋಸಿಯೇಷನ್, ದೇ ಹ್ಯಾವ್ ಟು ಟೇಕ್ ಅ ಡಿಸಿಷನ್. ದೇ ಶುಡ್ ಬಾರ್ ದೆಮ್ ಫ್ರಮ್ ಆಲ್ ಪಾಸಿಬಲ್ ಸ್ಪೋರ್ಟ್ಸ್. ಅವ್ರಿಗೆ ಯಾವುದೇ ತರ ಅರ್ಹತೆನೇ ಇಲ್ಲ. ಯಾಕೆಂದ್ರೆ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಾಗ್ಲಿ, ದೇ ಹ್ಯಾವ್ ಕ್ರಾಸ್ಡ್ ಆಲ್ ಲಿಮಿಟ್ಸ್. ಯಾವುದೇ ತರ ಅರ್ಹತೆಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ನಮ್ಮ ಮನುಷ್ಯತ್ವ ತರ ನಾವು ಯಾವುದೇ ತರ ಶ್ರಮಿಸ್ಕೊಂಡ್ ಬಂದಿದೀವಿ, ಇಲ್ಲಿ ತನಕ ತಾಳ್ಮೆಯಿಂದ ಇದೀವಿ. ಹಾಗೆ ಅಂತ ತಾಳ್ಮೆಯಿಂದ ಇದೀವಿ ಅಂತ ಮಾತ್ರಕ್ಕೆ ನಾವು ಸುಮ್ನೆ ಕೂರ್ತೀವಿ ಅಂತಲ್ಲ, ಅಥವಾ ನಮ್ಗೆ ಉತ್ತರ ಕೊಡಕ್ ಬರಲ್ಲ ಅಂತಲ್ಲ. ಆದ್ರೆ ನಮ್ಗೆ ನಮ್ತನದಲ್ಲಿ ತೋರ್ಸೋದ್ರ ರೀತಿ ಗೊತ್ತಿದೆ. ಅದೇ ನಮ್ಮ ಇಂಡಿಯಾದಲ್ಲಿ ನಾವು ಅದನ್ನ ಫಾಲೋ ಮಾಡ್ತೀವಿ. ಆದ್ರೆ ಪಾಕಿಸ್ತಾನ ಅವರು ದೇ ಆರ್ ನಾಟ್ ಫಾಲೋಯಿಂಗ್ ದಟ್. ದೇ ಆರ್ ಇನ್ಹ್ಯೂಮನ್, ದೇ ಆರ್ ಜಸ್ಟ್ ಮರ್ಸಿಲೆಸ್, ವಿಚ್ ಕೆನಾಟ್ ಬಿ ಟಾಲರೇಟೆಡ್. ಅಂಡ್ ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ರಿಕ್ಟ್ ಒಂದು ಕರೆಕ್ಟ್ ಆಗಿರೋ ಪ್ರಾಪರ್ ಡಿಸಿಷನ್ ಮಾಡ್ಬೇಕು ಇದ್ರ ಮೇಲೆ. ದೇ ಶುಡ್ ನಾಟ್ ಎಂಟರ್ಟೈನ್ ಸಚ್ ಪೀಪಲ್ ಫಾರ್ ಸ್ಪೋರ್ಟ್ಸ್ ಕ್ಯಾಟಗರಿ, ಬಿಕಾಸ್ ಸ್ಪೋರ್ಟ್ಸ್ಮನ್ಶಿಪ್ ಬೇರೆ, ಆ ಗ್ರೌಂಡ್ಸ್ ಬೇರೆ. ಸೊ ದೇ ಕ್ಯಾನ್ ನಾಟ್ ಎಂಟರ್ಟೈನ್ ಸಚ್ ಪೀಪಲ್. ದೇ ಆರ್ ಸಪೋಸ್ ಟು ಬ್ಯಾನ್ ದೆಮ್. ಇಟ್ ಇಸ್ ನಾಟ್ ದಟ್ ಇಂಡಿಯಾ ಹ್ಯಾಸ್ ಟು ಶರ್ಕ್ ಬ್ಯಾಕ್. So that is my opinion, sir. And today's winning, deserving team is India only. We always support India, and they must win. Sir, considering this, what happened in Pahalgam,
I don't think this, at this crucial point, this match is really required. Okay. And Operation Sindhu by our Modi ji is a very good reply, which has been given back. So I say that India should win and show them the results. Okay. ನಿಮಗೇನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಬಗ್ಗೆ? ಸರ್, ನನಗೆ ಇವತ್ತಿನ ಮ್ಯಾಚಲ್ಲಿ ಇವತ್ತು ಏನು ಆಡೋದು ಬೇಕಾಗಿರಲಿಲ್ಲ. ಇವಾಗೆಲ್ಲ ಮೊನ್ನೆ ಎಲ್ಲ ಆಗಿರೋ ಘಟನೆಗಳು ನೋಡ್ತಾ ಇದ್ರೆ ನನಗೇನು ಈ ಕ್ರಿಕೆಟ್ ಬೇಕಾಗಿರಲಿಲ್ಲ ಇವತ್ತಿನ ಪರಿಸ್ಥಿತಿ ಏನು ಅನ್ಕೊಂಡಿದ್ದೆ. ಸೊ ಆಗ್ತಾ ಇದೆ. ಸೊ ಇಂಡಿಯಾ ಗೆಲ್ಲುತ್ತೆ. ಇಂಡಿಯಾ ನಮ್ಗೆ ಎ ಟೀಮೇ ಬೇಕು ಅಂತ ಏನಿಲ್ಲ, ಈ ಬಿ ಟೀಮ್ನಲ್ಲೂ ಗೆಲ್ಲುವಂತ ನಮ್ಮಲ್ಲಿ ಅಂತಂತ ಕ್ರೀಡಾಪಟುಗಳಿದ್ದಾರೆ. ಸೊ ಇದು ಬೇಕಾಗಿರ್ಲಿಲ್ಲ, ಆಡ್ತಾ ಇದ್ದಾರೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮ ರಮೇಶ್ ಅವ್ರ ಮುಂದೆ ಇವತ್ತು ಗೆಲ್ತದೆ ಅನ್ಸುತ್ತೆ 100% ಸರ್, 100% ಗೆಲ್ಲುತ್ತೆ, ಅದ್ರಲ್ಲಿ ಸಂದೇಹನೇ ಇಲ್ಲ. ಸರ್ ನಿಮಗೇನ್ ಅನ್ಸುತ್ತೆ ಸರ್? ಸರ್, ಈಗ ನಮ್ದು ಏನಿದ್ರು ಯುದ್ಧ ಕಾಮನ್ ಮ್ಯಾನು ಅಥವಾ ಪಾಕಿಸ್ತಾನದಲ್ಲಿರೋ ಜನಗಳ ಮೂಲಕ ಅಲ್ಲ, ಅಲ್ಲಿರೋ ಲೀಡರ್ಸ್ ತುಂಬಾ ಬೇಡು. ಇಡೀ ವರ್ಲ್ಡ್ ಗೊತ್ತು ಅಲ್ಲಿ ಲೀಡರ್ಸ್ ಎಂತ ಹುಚ್ಚರು, ಎಂತ ತಿಕ್ಲುಗಳು ಅನ್ಬಿಟ್ಟು ಎಲ್ರಿಗೂ ಗೊತ್ತು. ನಮ್ದು ಏನಿದ್ರು ಯುದ್ಧ ಅಂದ್ರೆ ಮಾತಿನ ಯುದ್ಧ ಆ ಲೀಡರ್ಸ್ ಮೇಲೆ. ಕ್ರಿಕೆಟ್ ಅಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಯುದ್ಧ ಮಾಡ್ಕೊಂಡು ಕ್ರಿಕೆಟ್ ಆಡಿ ಏನ್ ಪ್ರಯೋಜನ? ನಾವು ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ಲೀಡರ್ಸ್ಗೆ ನಾವು ಡಿಸ್ಕರೇಜ್ ಮಾಡ್ಬಿಟ್ಟು ಗೆದ್ದಂಗೆ ಲೆಕ್ಕ. ನಾವು ಸುಮ್ನೆ ಆಟ ಆಡ್ಬಿಟ್ಟು ನಾವು ಓಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಮಗೆ ಬೇಕಾದ IPL ಇದೆ, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಇದೆ, ನಾವು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸುಮಾರು ಮುಂದುವರಿತಾ ಇದೀವಿ, ಅವೆಲ್ಲ ಇದೆ ನಮ್ಗೆ ಪಕ್ಕ. ಇವ್ರದ್ದೇ ಆಡ್ಬಿಟ್ಟು ನಾವು ಮುಖ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಾವು ರಿಜೆಕ್ಟ್ ಮಾಡಿದ್ರೆ ನಾವು ಗೆದ್ದಂಗೆ ಯುದ್ಧ ಒಂದ್ ಪಾರ್ಟ್ ಗೆದ್ದಂಗೆ ಲೆಕ್ಕ. ವಿ ಆರ್ ಆಲ್ವೇಸ್ ಅಗೇನ್ಸ್ಟ್ ಲೀಡರ್ಸ್ ಆಫ್ ಪಾಕಿಸ್ತಾನ, ನಾಟ್ ದ ಪೀಪಲ್, ನಾಟ್ ದ ಕ್ರಿಕೆಟ್. ಪ್ಲೀಸ್ ನೋಟ್ ಇಟ್ ಡೌನ್. ಸರ್, IPL ನಲ್ಲಿ ಹೇಗೆ ಅವ್ರನ್ನ ರಿಜೆಕ್ಟ್ ಮಾಡಿ ಬಿಸಾಕಿದ್ರು ಅದೇ ತರ ಈವನ್ ವರ್ಲ್ಡ್ ವೈಡ್ ಅವ್ರನ್ನ ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಅವ್ರು ಎಲ್ಲೂ ಚಾಪ್ಟರ್ ಅಲ್ಲಿ ಇದ್ರಲ್ಲೇ ವರ್ಲ್ಡ್ ಅಲ್ಲಿ ಮ್ಯಾಪ್ ಅಲ್ಲೇ ಇರಬಾರ್ದು. ಅಷ್ಟು ಈ ಕ್ರೂರಿಗಳನ್ನ ನಾವು ಇನ್ನೂ ಇದುವರೆಗೂ ಎಲ್ಲೂ ನೋಡಿಲ್ಲ. ಅವ್ರದೇ ಆದ ಮುಸ್ಲಿಂ ಕಂಟ್ರಿನೇ ಅಫ್ಘಾನಿಸ್ತಾನೇ ಅವ್ರನ್ನ ಕಿತ್ತು ಬಿಸಾಕಿದೆ. ಅವ್ರ ಕಂಟ್ರಿನೇ ಆಗಲ್ಲ. ನಮ್ಮ ಬಾವುಟನ್ ಹಿಡ್ಕೊಂಡು ಅಫ್ಘಾನಿಸ್ತಾನ್ ಸೆಲೆಬ್ರೇಟ್ ಮಾಡ್ಬೇಕಾರೆ ನಾವ್ ಯಾಕೆ ಅವ್ರ ಜೊತೆ ಆಡ್ಬೇಕು ಹೇಳಿ? ನಾವ್ ಇದುವರೆಗೂ ಇವರು ಕ್ರಿಕೆಟ್ ಅಸೋಸಿಯೇಷನ್ ತಗೊಂಡಿರೋದು ರಾಂಗ್ ಸ್ಟೆಪ್. ಅವ್ರನ್ನ ಬಿಸಾಕ್ಬೇಕಾಗಿತ್ತು. ಅದ್ ಯಾಕೆ ಇನ್ನೂ ಬಿಸಾಕಿಲ್ವೋ ನನಗ್ ಗೊತ್ತಿಲ್ಲ. ಆಮೇಲೆ ಇವತ್ತು ವಿನ್ ಆಗೋದು ಇಂಡಿಯಾನೇ ವಿನ್. ಇವತ್ತಿನ ಮ್ಯಾಚ್ ಏನ್ ಅವಶ್ಯಕತೆ ಇರಲಿಲ್ಲ ಸರ್. ಅದರಲ್ಲೂ ಪಾಕಿಸ್ತಾನದ ಹತ್ರ ಆಡುವಂತ ಅವಶ್ಯಕತೆ ಇಲ್ವೇ ಇಲ್ಲ. ನಮ್ಮ ದೇಶೀಯ ಆಟಗಳು ಅಂತ ಇದೆಯಲ್ಲ, ಕ್ರಿಕೆಟ್ ಅದು ನಮ್ಮ ಖೋ ಮತ್ತೆ ಕಬಡ್ಡಿ, ಇಂಥ ಆಟಗಳಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಅದರಲ್ಲೂ ಪೆಹಲ್ಗಾವ್ ದಾಳಿ ಆದ್ಮೇಲೆ, ಆಮೇಲೆ ರೀಸೆಂಟ್ ಆಗಿ ಕ್ರಿಕೆಟ್ ಮ್ಯಾಚ್ ಆಗಿ ಬೆಂಗಳೂರಿನಲ್ಲಿ ಸ್ಟಾಂಪೀಡ್ ಆಗಿ ಎಷ್ಟೋ ಜನ ಸತ್ತೋದ್ರು. ಸುಮ್ನೆ 11 ಜನ ಆಟ ಆಡೋದು, ಲಕ್ಷಾಂತರ ಜನ ಸುಮ್ನೆ ಕೂತ್ಕೊಂಡು ಬೆಳಗಿನ ಸಂಜೆ ತನಕ ನೋಡುವಂತ ಆಟಗಳು ಅಂತ ಇಂಟ್ರೆಸ್ಟಿಂಗ್ ಇರೋದಿಲ್ಲ. ಕಬಡ್ಡಿ ಮತ್ತೆ ಖೋ ಇದಾಡಬೇಕು, ಅದೊಂಥರ ಮ್ಯಾಸ್ಕ್ಲಿನ್ ಗೇಮ್. 1 hour ಅಲ್ಲಿ ಆಡ್ತೀವಿ, ಅದು ಸ್ಟಾಮಿನಾ ಬೇಕು, ಗಂಡಸರಾಡುವಂತ ಆಟಗಳು. ಅಂತ ಆಟಗಳಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಬರೀ ಕ್ರಿಕೆಟ್ ಅನ್ಕೊಂಡು ಈಗ ಕ್ರಿಕೆಟ್ ಬಗ್ಗೆ ಏನು ತಿಳ್ಕೊಳ್ಳಿಲ್ಲ ಅಂದ್ರೆ ದಡ್ಡ ಅನ್ನೋ ತರ ಆಗ್ಬಿಟ್ಟಿದೆ. ಅದರಿಂದ ಬೇಕಿಲ್ದೇ ಇರ್ಲಿ ತಿಳ್ಕೊಬೇಕಾದ ಅವಶ್ಯಕತೆ ಇದೆ. ಅದರಲ್ಲೂ ಪಾಕಿಸ್ತಾನ ಜೊತೆ ಆಡ್ಲೇಬಾರದು. ಅವ್ರ ಜೊತೆ ನಾವು ಯಾವುದೇ ವ್ಯವಹಾರ ಇಟ್ಕೋಬಾರದು. ಆರ್ಥಿಕವಾಗಿ, ಸಾಮಾಜಿಕವಾಗಿ ನಿರ್ಬಂಧ ಇರಬೇಕಾಗುತ್ತೆ ಅವ್ರಿಗೆಲ್ಲನೂ. ನಾವು ಇಷ್ಟ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಖಂಡಿತ ಗೆಲ್ತೀವಿ. ಆಡುವಂತ ಅವಶ್ಯಕತೆ ಇರಲಿಲ್ಲ, ಆದ್ರೂ ಆಡ್ತಾ ಇದಾರೆ. ಆಡ್ಲಿ, ನಮ್ಮ ಇಂಡಿಯಾ ಗೆಲ್ಲೇಬೇಕು, ಗೆಲ್ತೀವಿ ನಾವು. ಸರ್, ನಾನು ಅವಾಗ್ಲೂ ಹೇಳೋದೊಂದೇ, ಈಗಲೂ ಹೇಳೋದೊಂದೇ, ಅವ್ರ ಜೊತೆ ನಮ್ಗೆ ಯಾವ್ದು ವ್ಯವಹಾರ ಏನು ಇಲ್ಲ ಅಂತ ಅವ್ರು ಬರೀ ನಮ್ನ ದ್ವೇಷ ತರನೇ ನೋಡ್ತಾ ಇದಾರೆ. ಅಂತ ಕ್ರೂರಿಗಳ ಜೊತೆ ನಮ್ಗೆ ಬೇಕಾಯ್ ಕ್ರಿಕೆಟ್ ಆಡಕ್ ಬೇಕಾದಷ್ಟು ಬೇರೆ ದೇಶಗಳಿದೆ, ಅದ್ರ ಜೊತೆ ಆಡೋಣ. ನಮ್ಗೆ ಯಾರ್ಯಾರು ಸಹೋದರರಾಗಿರ್ತಾರೆ, ಫ್ರೆಂಡ್ ಆಗಿರ್ತಾರೆ, ಅಂತವ್ರ ಜೊತೆ ನಾವು ಆಡೋಣ. ಅವ್ರು ಯಾಕೆ ಬೇಕು ನಮ್ಗೆ? ದ್ವೇಷ ಮಾಡ್ಕೊಂಡೇ ಬರ್ತಾ ಇದಾರೆ. ಮನುಷ್ಯರಾಗಿರೋಕೆ ಯೋಗ್ಯತೆ ಇಲ್ಲ ಅವರು, ಅಷ್ಟು ಕ್ರೂರಿಗಳು. ಅವ್ರ ಜೊತೆ ಏನಕ್ಕೆ ಬೇಕು ನಮ್ಗೆ? ಸ್ಪೋರ್ಟ್ಸ್ ಬೇಡ, ಯಾವ್ದು ಕ್ರಿಕೆಟ್ ಆಗ್ಲಿ ಏನೇ ಆಗ್ಲಿ, ಯಾವ್ದು ಪಾಕಿಸ್ತಾನ ಜೊತೆ ನಮ್ಗೆ ಬೇಡ, ಯಾವ್ದು ವ್ಯವಹಾರ ಎಲ್ಲ ಬೇಡ ಅಂತ ಬಿಟ್ಮೇಲೆ ಮನುಷ್ಯರನ್ನ ಮೃಗಗಳ ತರ ಸಾಯಿಸ್ತಾ ಇದಾರೆ. ಅಂತವ್ರ ಜೊತೆ ನಮ್ಗೆ ಬೇಕಾ ಕ್ರಿಕೆಟ್? ಅದನ್ನ ನೋಡಿ ನಾವ್ ಎಂಟರ್ಟೈನ್ ಮಾಡ್ಬೇಕಾ? ಅವ್ರನ್ನ ನೋಡ್ಬೇಕಲ್ವಾ? ಸತ್ತಿರೋರ್ ಮನೆ ದುಃಖ, ಸಣ್ಣ ಮಕ್ಳೆಲ್ಲ ಇದ್ ಮಾಡ್ಕೊಂಡು ಸಾಯಿಸಿದಾರೆ. ಬೇಡ, ನಮ್ಗೆ ಬೇಡ ಅಂದ್ಮೇಲೆ ಬೇಡ ಸರ್. ಪಾಕಿಸ್ತಾನ ಜೊತೆ ನಮ್ಗೆ ಯಾವ್ದೇ ಕಾರಣಕ್ಕೂ ಕ್ರಿಕೆಟ್ ಬೇಡ ಅಂತಾನೆ ನಾನು ಹೇಳೋದು. ಓಕೆನಾ? ಗೆದ್ದೇ ಗೆಲ್ತೀವಿ ಸರ್. ಯಾವಾಗ್ಲೂ ಇಂಡಿಯಾ ಪಾಕಿಸ್ತಾನ ಮೇಲೆ ಗೆದ್ದೇ ಇವತ್ತು ಗೆದ್ದೇ ಗೆಲ್ತೀವಿ. ನಾವ್ ಯಾವತ್ತೂ ಸೂಪರ್ ಸ್ಟಾರ್. ಅವ್ರೆಲ್ಲ ವೇಸ್ಟ್. ಪಾಕಿಸ್ತಾನ ಜೈ ಹಿಂದ್.
ಎಸ್, ಈಗಾಗಲೇ ಈಗ ನೀವು ಕೂಡ ನೋಡ್ತಾ ಇದ್ರಿ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಹುತೇಕರು ಕೂಡ ಹೇಳ್ತಕ್ಕಂಥದ್ದು ಏನಂದ್ರೆ ಪಾಕಿಸ್ತಾನ ಜೊತೆಗೆ ನಮಗೆ ಮ್ಯಾಚ್ ಬೇಕಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ಮುನ್ನೆಲೆ ಕೊಡಬೇಕಿತ್ತು. ಇಲ್ಲೇ ಇರ್ತಕ್ಕಂಥ ಖೋಖೋ ಆಗ್ಲಿ, ಕಬಡ್ಡಿ ಆಗ್ಲಿ, ಈ ತರ ಮ್ಯಾಚ್ ಗಳು ನಡಿಬೇಕಿತ್ತು. ಪಾಕಿಸ್ತಾನ ಜೊತೆ ನಮಗೆ ಯಾವುದೇ ಮ್ಯಾಚ್ ಅಗತ್ಯತೆ ಇರಲಿಲ್ಲ. ಆದ್ರೂ ಕೂಡ ಇವತ್ತು ಮ್ಯಾಚ್ ನಡೀತಿದೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.